Namaste Rigu. Hi my dear student. See, today we have to discuss about the science model question paper with answer na discuss ಮಾಡೋಣ. ಇದರಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂತಹ 2024 ಮತ್ತು 25 SSLC ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್. ಸಾಮಾನ್ಯವಾಗಿ ಸೈನ್ಸಲ್ಲಿ 3 ಪಾರ್ಟ್ಸ್ ಇರುತ್ತೆ: ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. 3 ಪಾರ್ಟ್ಸ್. ಪಾರ್ಟ್ ಎ ಫಿಸಿಕ್ಸ್, ಪಾರ್ಟ್ ಬಿ ಬಂದು ಕೆಮಿಸ್ಟ್ರಿ ಇರುತ್ತೆ, ಪಾರ್ಟ್ ಸಿ ಬಯಾಲಜಿ ಇರುತ್ತೆ. ಟೋಟಲಿ 38 ಕ್ವಶನ್ಸ್ ಇರುತ್ತೆ. ಇನ್ನು ಚೂಸ್ ದಿ ಕರೆಕ್ಟ್ ಆನ್ಸರು ಆ ರೀತಿ. ಲೆಟ್ ವಿ ಸ್ಟಾರ್ಟ್ ನಾವು. ಫಸ್ಟ್ ಪಾರ್ಟ್ ಎ ಫಿಸಿಕ್ಸ್ ಕ್ವಶನ್ ನೋಡೋಣ. 4 alternatives are given for each of the following questions. ಅಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ನ ಕೊಟ್ಟಿದ್ದಾರೆ 4 ಆಪ್ಷನ್ಸಲ್ಲಿ. ಅದರಲ್ಲಿ ಫಸ್ಟ್ ಒನ್ ನೋಡಿ. ಫಸ್ಟ್ ಕ್ವಶನ್, ದ ಸೆಂಟರ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್. ಸ್ಪೆರಿಕಲ್ ಮಿರರ್, ಗೋಳೀಯ ದರ್ಪಣದ ಮೇಲ್ಮೈ, ಗೋಳೀಯ ದರ್ಪಣದ ಒಂದು ಮೇಲ್ಮೈ ಯಾವ ರೀತಿ ಇರುತ್ತೆ? ದ ಸೆಂಟರ್ ಆಫ್ ಸ್ಪೆರಿಕಲ್ ಮಿರರ್ ಈಸ್ ಸೆಂಟರ್ ಆಫ್ ಕರ್ವೇಚರ್, ಅಂದರೆ ವಕ್ರತಾ ಕೇಂದ್ರ, ಅದರ ಪ್ರತಿಫಲಿಸುವಂಥದ್ದು. ಸೆಕೆಂಡ್ ಒನ್ ಪೋಲ್, ಧ್ರುವ, ರೇಡಿಯಸ್ ಆಫ್ ಕರ್ವೇಚರ್, ವಕ್ರತಾ ತ್ರಿಜ್ಯ, ಅಪರ್ಚರ್. ಇದರಲ್ಲಿ ಆನ್ಸರ್ ಬಂದು ಪೋಲ್, ಧ್ರುವಗಳಲ್ಲಿ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಕೇಂದ್ರವಾಗುತ್ತೆ. ದ ಸೆಂಟರ್ ಆಫ್ ಸ್ಪೆರಿಕಲ್ ಮಿರರ್ ಈಸ್ ಪೋಲ್, ಅಂದರೆ ಧ್ರುವಗಳಲ್ಲಿ ಏನು ಒಂದು ಗೋಳೀಯ ದರ್ಪಣದ ಪ್ರತಿಫಲಿಸುವ ಜಾಗ, ಆ ಕೇಂದ್ರ ಪೋಲ್, ಧ್ರುವಗಳಲ್ಲಿ ಉಂಟಾಗುತ್ತೆ. ಸಿ ಸೆಕೆಂಡ್ ಕ್ವೆಶನ್, ಓಮ್ಸ್ ಲಾ ಗೀವ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್. ಓಮ್ಸ್ನ ನಿಯಮವು ಹೊಂದಿರುವಂತಹ ಅವುಗಳ ನಡುವಿನ ಸಂಬಂಧ ಯಾವ ರೀತಿ ಇರುತ್ತೆ? ಓಮ್ಸ್ನ ನಿಯಮವು ನಡುವಿನ ಸಂಬಂಧವನ್ನು ತಿಳಿಸಿ ಅಂತೇಳಿ. ಅದರಲ್ಲಿ ಫಸ್ಟ್ ಒನ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಚಾರ್ಜ್, ಬಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್, ಸಿ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಡಿ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಪವರ್. ಇದರಲ್ಲಿ ಆನ್ಸರ್ ಬಂದು ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅಂದರೆ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ. ಆಯಿತಾ? ಸಿ ನೆಕ್ಸ್ಟ್ ಸೆಕೆಂಡ್ ಮೈನ್ 1 ಮಾರ್ಕ್ಸ್ ಕ್ವಶನ್ದು 2 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ನೋಡಿ. ಥರ್ಡ್ ಕ್ವಶನ್ ಸೆಕೆಂಡ್ ಮೈನಲ್ಲಿ, ಡ್ರಾ ದ ಸಿಂಬಲ್ ಡಯಾಗ್ರಾಮ್ ಆಫ್ ರಿಯೋಸ್ಟ್ಯಾಟ್ ಆರ್ ವೇರಿಯಬಲ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವಂತಹ ರಿಯೋಸ್ಟ್ಯಾಟ್ನ, ಅಂದರೆ ಬದಲಾಯಿಸಬಹುದಾದ ರೋಧ, ಆ ಒಂದು ರಿಯೋಸ್ಟ್ಯಾಟ್ ಇರುತ್ತಲ್ಲ, ಅದರ ಚಿತ್ರವನ್ನು, ಆ ಚಿಹ್ನೆ ಯಾವ ರೀತಿ ಇರುತ್ತೆ ಅದನ್ನು ಡ್ರಾ ಮಾಡಿ ಅಂತ ಕೇಳಿದ್ದಾರೆ. ಸಿ ಒಂದು ತೋರಿಸ್ತೀನಿ. ಈ ಥರ ಇದ್ದು ಅಪ್ವರ್ಡ್ ಆ್ಯರೋ ಕೊಡ್ಬೋದು ಅಥವಾ ಡೌನ್ವರ್ಡ್ ಆ್ಯರೋ. ಇಲ್ಲಿದೆ ನೋಡಿ ಚಿತ್ರದಲ್ಲಿ, ಈ ರೀತಿ ಈ ಡಯಾಗ್ರಾಮ್ ಆದರೂ ಬಿಡ್ಬೋದು ನೀವು, ಇಲ್ಲ ಅಂದರೆ ನೀವು ಆರೋಸ್ ಹಾಕ್ಬೋದು. ಈ ರೀತಿ ಡೌನ್ವರ್ಡ್ ಆ್ಯರೋ, ಈ ಎರಡರಲ್ಲಿ ಯಾವ ಡಯಾಗ್ರಾಮ್ ಬಿಟ್ಟರು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಸಿ ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣಲಕ್ಷಣಗಳನ್ನ ತಿಳಿಸಿ. 2 ಪ್ರಾಪರ್ಟೀಸ್ನ ಕೇಳಿದ್ದಾರೆ. ಸಿ ಫಸ್ಟ್ ಒನ್, ಇಲ್ಲಿ 4 ಪ್ರಾಪರ್ಟೀಸ್ನ ಕೊಟ್ಟಿದ್ದೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಪಾಯಿಂಟ್ ಮಾಡ್ಬೋದು. ಇನ್ನೂ ಕೆಲವೊಂದು ಸಲ 2 ಮಾರ್ಕ್ಸ್ ಕೇಳಿದ್ರೆ 4 ಪಾಯಿಂಟ್ಸು ಯೂಸ್ ಆಗುತ್ತೆ. ಫಸ್ಟ್ ಒನ್, ಫೀಲ್ಡ್ ಲೈನ್ಸ್ ಅರೈಸ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎಂಡ್ ಇಂಟು ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಸೆಕೆಂಡ್ ಪಾಯಿಂಟ್, ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್, ಅಂದರೆ ಫೀಲ್ಡ್ ಲೈನ್ಸಲ್ಲಿ ಕಾಂತೀಯ ಬಲರೇಖೆಗಳು ಏನಾಗಿರುತ್ತೆ, ಆವೃತ ಜಾಲವನ್ನು ಹೊಂದಿರುತ್ತೆ, ಕ್ಲೋಸ್ಡ್ ಕರ್ವ್ಸ್ ಇರುತ್ತೆ. ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಇನ್ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಈ ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಛೇದಿಸೋದಿಲ್ಲ. ಇದಿಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಪ್ರಾಪರ್ಟೀಸ್. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5 ನೋಡಿ. ಥರ್ಡ್ ಮೈನ್ 2 ಮಾರ್ಕ್ಸ್ಗೆ 3 ಕ್ವೆಶನ್ಸ್ ಇರುತ್ತೆ.
ಫಿಫ್ತ್ ಕ್ವಶನ್, ವಾಟ್ ಈಸ್ ಲಾಂಗ್ ಸೈಟೆಡ್ನೆಸ್ ಅಂದರೆ ಹೈಪರ್ಮೆಟ್ರೋಪಿಯಾ. ಹೈಪರ್ಮೆಟ್ರೋಪಿಯಾ ಅಂದರೂ ಒಂದೇ, ಲಾಂಗ್ ಸೈಟೆಡ್ನೆಸ್ ಅಂದರೂ ಒಂದೇ, ಅಂದರೆ ದೂರದೃಷ್ಟಿ ಅಂತೇಳಿ ಕರೀತಾರೆ. ಮೆನ್ಷನ್ ದ 2 ಕಾಸಸ್ ಫಾರ್ ದಿಸ್ ಡಿಫೆಕ್ಟ್. ಈ ರೀತಿ ಆಗೋದಕ್ಕೆ, ದೂರದೃಷ್ಟಿ ದೋಷ ಉಂಟಾಗೋದಕ್ಕೆ ಕಾರಣಗಳೇನು, ಎರಡು ಕಾರಣಗಳನ್ನು ತಿಳಿಸಿ ಅಂತೇಳಿ. ದೂರದೃಷ್ಟಿ ದೋಷ ಅಂದರೆ ಆರ್ ಹೈಪರ್ಮೆಟ್ರೋಪಿಯಾ ಅಂತೇಳಿ. ಸಿ, an eye defect in which a person can see distant objects clearly. ಅಂದರೆ ಯಾವುದೇ ಒಬ್ಬ ದೂರದೃಷ್ಟಿ ಇರ್ತಕ್ಕಂತಹ ಪರ್ಸನ್ಗೆ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ ಆಗಿ, ಅಂದರೆ ದೂರದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳು ಕಾಣಲ್ಲ ಅಂತಲ್ಲ, ಲಾಂಗ್ ಸೈಟ್ ಆ್ಯಂಡ್ ಸೈಡ್ ಆ ಹೆಸರಲ್ಲೇ ತಿಳ್ಕೊಳ್ಳಿ. ಲಾಂಗ್ ಸೈಟ್ ಆ್ಯಂಡ್ ಸೈಡ್ ಅಂದರೆ ಕ್ಯಾನ್ ಏಬಲ್ ಟು ಸಿ ಕ್ಲಿಯರ್ಲಿ ಇನ್ ಲಾಂಗ್ ಡಿಸ್ಟೆನ್ಸ್. ದೂರದೃಷ್ಟಿ ದೋಷ ಇರೋರಿಗೆ ದೂರದ ವಸ್ತುಗಳು ಚೆನ್ನಾಗಿ ಕಾಣುತ್ತೆ, ಬಟ್ ಕೆನ್ ನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ಲಿ. ಹತ್ತಿರದಲ್ಲಿ ಇರತಕ್ಕಂತಹ ವಸ್ತುಗಳು ಸುಲಭವಾಗಿ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ನೋಡೋಕ್ಕಾಗಲ್ಲ. ಇಂತಹ ಸ್ಥಿತಿಗೆ ನಾವೇಂತೀವಿ, ಲಾಂಗ್ ಸೈಟೆಡ್ನೆಸ್. ವಾಟ್ ಈಸ್ ದ ರೀಸನ್ಸ್ ಬಿಟ್ವೀನ್ ದೀಸ್ ಹೈಪರ್ಮೆಟ್ರೋಪಿಯಾ? ಕಾಸಸ್, ಫಸ್ಟ್ ಒನ್ ನೋಡಿ, ದ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಈಸ್ ಟೂ ಲಾಂಗ್. ಯಾವುದು ಈ ಫೋಕಲ್ ಲೆಂತ್ ಇರುತ್ತಲ್ಲ, ಅಂದರೆ ಅವುಗಳ ಸಂಗಮ ದೂರ ಅಂತ ಏನು ಕರಿತೀವಿ, ಆ ಸಂಗಮ ದೂರ ಏನಿರುತ್ತೆ, ಆ ಕಣ್ಣಿನ ಮಸೂರದ ಸಂಗಮ ದೂರ ಟೂ ಲಾಂಗ್, ತುಂಬ ಉದ್ದ. ಟೂ ಲಾಂಗ್ ಅಂದರೆ ತುಂಬ ಉದ್ದವಾಗಿರುತ್ತೆ. ದ ಹೈಬಾಲ್ ಆಸ್ ಬಿಕಮ್ ಟೂ ಸ್ಮಾಲ್. ಕೆಲವರಿಗೆ ಕಣ್ಣಿನ ಗುಡ್ಡೆಗಳು ತುಂಬ ಚಿಕ್ಕದಿರುತ್ತೆ, ಅರ್ಥ ಆಯ್ತಾ? ದ ಹೈಬಾಲ್ ಆಸ್ ಬಿಕಮ್ ಟೂ ಸ್ಮಾಲ್, ಅವ್ರದ್ದು ಸಹ ಲಾಂಗ್ ಸೈಟೆಡ್ನೆಸ್ಸು ಉಂಟಾಗುತ್ತೆ. ದೀಸ್ ಆರ್ ದ 2 reasons of long sightedness or hypermetropia. Got it? See next. Question number 6 ನೋಡಿ. Observe the circuit diagram given below. Answer the questions given. ಇಲ್ಲಿ ಇರ್ತಕ್ಕಂತಹ ಈ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿ. ಈ ಸರ್ಕ್ಯೂಟ್ ಡಯಾಗ್ರಾಮ್ಗೆ ಕ್ವಶನ್ಸ್, ಅದ್ರ ಮೇಲೆ ಇಲ್ಲಿ 2 ಕ್ವಶನ್ಸ್ ಇದೆ. Mention the directions of magnetic field that forms around at the points x and y. ಈ ಎಕ್ಸ್ ಬಿಂದುವಿನ ಸುತ್ತ ಆ್ಯಂಡ್ ವೈ ಬಿಂದುವಿನ ಸುತ್ತ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯ ಬಲರೇಖೆಗಳು ಉಂಟಾಗುತ್ತೆ ಅಂತೇಳಿ ಕ್ವಶನ್ಸ್. ಸಿ ಆ್ಯಂಡ್ ಸ್ಟೇಟ್ ದ ರೂಲ್ ದಟ್ ಹೆಲ್ಪ್ಸ್ ಟು ಡಿಸೈಡ್ ದ ಡೈರೆಕ್ಷನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತೀಯ ಬಲರೇಖೆಯ ದಿಕ್ಕನ್ನು ತಿಳಿಸೋದಕ್ಕೆ ಸಹಾಯ ಮಾಡುವಂಥ ನಿಯಮ ಯಾವುದು ಅಂತೇಳಿ ಸೆಕೆಂಡ್ ಕ್ವಶನ್. ಸಿ, ಫಸ್ಟ್ ಒನ್, ಎಕ್ಸ್ ಆ್ಯಂಡ್ ವೈನಲ್ಲಿ ಅಟ್ ದ ಪಾಯಿಂಟ್ ಎಕ್ಸ್ ಡೌನ್ವರ್ಡ್ಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್. ಏನು, ಆ ಒಂದು ಎಕ್ಸ್ ಬಿಂದುವಿನ ಸುತ್ತ ಅಪ್ರದಕ್ಷಿಣವಾಗಿ ಕಾಂತಕ್ಷೇತ್ರ ಉಂಟಾಗುತ್ತೆ, ಅಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಈ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಎಕ್ಸ್ ಡೈರೆಕ್ಷನಲ್ಲಿ, ಎಕ್ಸ್ ಬಿಂದುವಿನಲ್ಲಿ. ಅಟ್ ದ ಪಾಯಿಂಟ್ ವೈ, ವೈ ಬಿಂದುವಿನಲ್ಲಿ ಅಪ್ವರ್ಡ್ಸ್ ಮೇಲ್ಮುಖವಾಗಿ ಹೋಗುತ್ತೆ. ಆರ್ ಕ್ಲಾಕ್ ವೈಸ್ ಅಂದರೆ ಪ್ರದಕ್ಷಿಣಾ ರೂಪದಲ್ಲಿ ಕಾಂತಕ್ಷೇತ್ರ ಉಂಟಾಗುತ್ತೆ, ಅರ್ಥ ಆಯ್ತಾ? ಕ್ಲಾಕ್ ವೈಸ್ ಅಂದರೆ ಈ ರೀತಿ. ಆ್ಯಂಡ್ ಸೆಕೆಂಡ್ ಬಿ ನೋಡಿ, ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ತೋರಿಸೋದಕ್ಕೆ ಹೆಲ್ಪ್ ಮಾಡುವಂತಹ ನಿಯಮ ಯಾವುದು? ಇದಕ್ಕೆ ನಿಮಗೆ ಎಲ್ಲರಿಗೂ ಗೊತ್ತು, ರೈಟ್ ಹ್ಯಾಂಡ್ ಥಂಬ್ ರೂಲ್, ಬಲಗೈ ನಿಯಮ ಅಲ್ಲ, ರೈಟ್ ಹ್ಯಾಂಡ್ ಥಂಬ್ ರೂಲ್. ಇದಕ್ಕೆ ಹೆಲ್ಪ್ ಮಾಡುವಂಥದ್ದು ಬಲಗೈ ಹೆಬ್ಬೆರಳು ನಿಯಮ, ರೈಟ್ ಹ್ಯಾಂಡ್ ಥಂಬ್ ರೂಲ್. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7 ನೋಡಿ. ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇನ್ ಪ್ಯಾರಲಲ್ ಇನ್ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಈಸ್ ಬೆಟರ್. ಗಿವ್ 2 ರೀಸನ್ಸ್ ಫಾರ್ ದಿಸ್ ಮೆಷರ್ಸ್. ಈ ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಅಂದರೆ ಈ ರೀತಿ ಸೀರಿಯಲ್ ಪ್ರಕಾರ ಸಮಾನಾಂತರವಾಗಿ ಸ್ಟ್ರೇಟಾಗಿ ಈ ಮನೆಗಳಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಪ್ಯಾರಲಲ್ಲಾಗಿ ಸರ್ಕ್ಯೂಟ್ಗಳನ್ನ ಕನೆಕ್ಟ್ ಮಾಡ್ತಾರೆ, ಅದು ಗುಡ್ ಅಂತ. ವೈ ಈಸ್ ದ ರೀಸನ್ಸ್ ಫಾರ್ ದಿಸ್ ಮೆಷರ್. ಹಾಗಾದರೆ ಆ ರೀತಿ ಅವುಗಳಿಗೆ ಕನೆಕ್ಟ್ ಮಾಡೋದ್ರಿಂದ ಆ ಕ್ರಮಕ್ಕೆ ಕಾರಣಗಳೇನು, ರೀಸನ್ಸ್ ಕೊಡಿ. ಯಾಕೆ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡ್ತಾರೆ ಅಂತೇಳಿ. ಸಿ ಕ್ವೆಶ್ಚನ್ ನಂಬರ್ 7 ಆನ್ಸರ್ ನೋಡಿ.
ಫಸ್ಟ್ ಒನ್, ದ ಟೋಟಲ್ ರೆಸಿಸ್ಟೆನ್ಸ್ ಡಿಕ್ರೀಸ್. ಅದರ ರೆಸಿಸ್ಟೆನ್ಸ್ ಏನಾಗುತ್ತೆ ಟೋಟಲಿ, ಅವುಗಳ ವಿದ್ಯುತ್ ಪ್ರವಾಹದ ಒಂದು ಮಟ್ಟ ಏನಾಗುತ್ತೆ ಕಡಿಮೆ ಆಗುತ್ತೆ. ಹಾಗಾಗಿ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಇನ್ಕ್ರೀಸಸ್. ಸೆಕೆಂಡ್ ಪಾಯಿಂಟ್. ಥರ್ಡ್ ಒನ್, ವೆನ್ ಒನ್ ಕಾಂಪೊನೆಂಟ್ ಫೇಲ್ಸ್ ಇನ್ ದ ಸರ್ಕ್ಯೂಟ್ ಅದರ್ ಕಾಂಪೊನೆಂಟ್ಸ್ ಆರ್ ನಾಟ್ ಎಫೆಕ್ಟೆಡ್. ಒಂದು ಉಪಕರಣದ ಮೂಲಕ ಹರಿಯುವಂತಹ ಪ್ರವಾಹದಲ್ಲಿ ಏನಾದರೂ ಒಂದು ಕಟ್ ಆಯಿತು ಅಂದರೆ ಇನ್ನಿತರ ಯಾವುದೇ ಕಾಂಪೊನೆಂಟ್ಗೆ ಎಫೆಕ್ಟ್ ಆಗಲ್ಲ. ಹಾಗಾಗಿ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಆಯಿತಾ? ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ನೋಡಿ. Fourth main, answer the following question. 3 marks questions ಇದು. 3 questions ಇರುತ್ತೆ. First one, draw the ray diagram for the image formation in a convex lens when the object is placed at 2f1. Mention the position and nature of the image. ಅಂದರೆ ಒಂದು ವಸ್ತುವನ್ನು ಪೀನ ಮಸೂರದಲ್ಲಿ ಕಾನ್ವೆಕ್ಸ್ ಲೆನ್ಸಲ್ಲಿ 2f1ನಲ್ಲಿ ಇಟ್ಟರೆ ಉಂಟಾಗುವಂತಹ ಪ್ರತಿಬಿಂಬ ಯಾವ ರೀತಿಯ ರೇಖಾಚಿತ್ರ ಬರುತ್ತೆ? ಇಫ್ ದ ಫಾರ್ಮಡ್ ಎ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಲೆನ್ಸ್ f1. ಮಸೂರದ ಪ್ರಧಾನ ಸಂಗಮ ಎಲ್ಲಿಟ್ಕೊಳ್ಬೇಕು ನೀವು? ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಲೆನ್ಸ್ ಇಸ್ ಕಮಿಂಗ್ ಟು f1ನಲ್ಲಿ. ಅದರಲ್ಲಿ 2f1ನಲ್ಲಿ ಕಾನ್ವೆಕ್ಸ್ ಲೆನ್ಸಲ್ಲಿ ಇಟ್ಟರೆ ಯಾವ ರೀತಿ ಬರುತ್ತೆ ಅಂತೇಳಿ. ಅದಕ್ಕೆ ನೀವು ಒಂದು ರೇ ಡಯಾಗ್ರಾಮ್ನ ಹಾಕಬೇಕು. ಇಲ್ಲಿ ಚಿತ್ರದಲ್ಲಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ಇದು 2f1. ಈ ರೇ ಡಯಾಗ್ರಾಮ್ನ ಹಾಕಿ ಅಲ್ಲಿ ಪ್ರತಿಬಿಂಬದ ಪೊಸಿಷನ್ ಆ್ಯಂಡ್ ಅದರದ್ದು ನೇಚರ್ ಅದೆರಡನ್ನು ಪಾಯಿಂಟ್ಔಟ್ ಮಾಡಬೇಕು. ಪೊಸಿಷನ್ ಆಫ್ ಇಮೇಜ್ ಅಟ್ 2f2. ಅದರ ಪೊಸಿಷನ್ ಆಫ್ ಇಮೇಜ್ ಎಲ್ಲಿ ಬರುತ್ತೆ? ಅಟ್ 2f2ಗೆ ಬರುತ್ತೆ, ಇಲ್ಲಿಗೆ. ಓಕೆನಾ? 2f2 ಅಂದರೆ ಪ್ರತಿಬಿಂಬದ ಸ್ಥಾನ ಅದ್ರ ಮೇಲೆ ಬರುತ್ತೆ. ನೇಚರ್ ಅದರ ಸ್ವಭಾವ ಎಲ್ಲಿ ಬರುತ್ತೆ? ತಲೆ ಕೆಳಕಾದ ಸತ್ಯ ಪ್ರತಿಬಿಂಬ, ಅಂದರೆ ರಿಯಲ್, ಇನ್ವರ್ಟೆಡ್ ಆ್ಯಂಡ್ ಸೇಮ್ ಸೈಜ್. ಆಯಿತಾ? ರಿಯಲ್ ಆಗಿರುತ್ತೆ, ಇನ್ವರ್ಟೆಡ್ ಆ್ಯಂಡ್ ಸೇಮ್ ಸೈಜ್ ಇಸ್ ದ ನೇಚರ್ ಆ್ಯಂಡ್ ಪೊಸಿಷನ್ ಆಫ್ ಇಮೇಜ್. ಓಕೆನಾ? ಸಿ ನೆಕ್ಸ್ಟ್. ಸಿ ಕ್ವೆಶ್ಚನ್ ನಂಬರ್ 9. ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್? Explain the formation of rainbow in the nature. ಬೆಳಕಿನ ವರ್ಣ ವಿಭಜನೆ ಎಂದರೇನು? ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗತ್ತಲ್ಲ, ರೈನ್ಬೋ ಬರುತ್ತಲ್ಲ, ಅದಕ್ಕೆ ಕಾರಣ ಏನು, ರೀಸನ್ ಏನು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ ಕೇಳಿದ್ದಾರೆ. The splitting of light into its component colors is called dispersion. ಬಿಳಿಯ ಬಣ್ಣ ಅದರ ವಿಭಿನ್ನ ಬಣ್ಣಗಳಿಂದ ವಿಭಿನ್ನ ಬಣ್ಣಗಳ ಘಟಕ ಎಲ್ಲ ಕಲರ್ಸು ಸೇರಿ ಒಂದು ಬಿಳಿಯ ಬಣ್ಣ ಆಗೋದು. ಅದರ ವಿಭಜನೆಯಿಂದ ಉಂಟಾಗುವಂತಹ ವಿದ್ಯಮಾನವನ್ನೇ ನಾವು ಏನಂತ ಸ್ಪ್ಲಿಟಿಂಗ್ ಆಫ್ ಲೈಟ್ ಅಂತೇಳಿ ಕರೆಯೋದು. ಡಿಸ್ಪರ್ಷನ್ ಅಂತೇಳಿ, ವರ್ಣ ವಿಭಜನೆ ಅಂತೇಳಿ. ಸ್ಪ್ಲಿಟಿಂಗ್ ಆಫ್ ಲೈಟ್ ಇಂಟು ಇಟ್ಸ್ ಕಾಂಪೋನೆಂಟ್ ಕಲರ್ಸ್ ಈಸ್ ಕಾಲ್ಡ್ ಕಾಂಪೊನೆಂಟ್ ಕಲರ್ಸ್ ಆಫ್ ವೈಟ್ ಅಂತ ಬೇಕಾದ್ರೆ ಸೇರಿಸ್ಬೋದು. ಇಸ್ ಎ ಡಿಸ್ಪರ್ಷನ್. ದೆನ್ ರೈನ್ಬೋ ಹೇಗೆ? ರೈನ್ಬೋ ಇಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರಿಂಗ್ ಇನ್ ದ ಸ್ಕೈ ಆಫ್ಟರ್ ಎ ರೈನ್ ಶೋರ್. ಇಟ್ ಈಸ್ ಕಾಸ್ಡ್ ಬೈ ಡಿಸ್ಪರ್ಷನ್. ನಮಗೆ ಈ ಕಾಮನಬಿಲ್ಲು ಉಂಟಾಗುವಂಥದ್ದು ವಕ್ರೀಭವನ, ಸೂರ್ಯನ ಕಿರಣಗಳ ವಕ್ರೀಭವನಗೊಳ್ಳೋದ್ರಿಂದ ಅದರ ಚದುರುವಿಕೆ. ರೈನ್ಬೋ ಅದರ ಶೋ ಮಾಡುತ್ತೆ, ಅದನ್ನು ಚದುರಿಸುತ್ತೆ, ಹಾಗಾಗಿ ನಮಗೆ ರೈನ್ಬೋ ಬರುತ್ತೆ. ಇಟ್ ಈಸ್ ಕಾಸ್ಡ್ ಬೈ ಡಿಸ್ಪರ್ಷನ್ ಆಫ್ ಸನ್ಲೈಟ್ ಬೈ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಎ ರೈನ್ಬೋ ಈಸ್ ಆಲ್ವೇಸ್ ಫಾರ್ಮ್ಡ್ ಇನ್ ಎ ಡೈರೆಕ್ಷನ್ ಆಪೋಸಿಟ್ ಟು ದಟ್ ಆಫ್ ದ ಸನ್. ಆಂತರಿಕ ಪ್ರತಿಫಲನದಿಂದ ಆ ಒಂದು ಸೂರ್ಯನ ಕಿರಣಗಳು ಏನು ಮಳೆಯ ನೀರಿನ ಹನಿಗಳು ಕಿರು ಘಟಕಗಳಾಗಿ ಚಿಕ್ಕ ಚಿಕ್ಕ ಟೈನಿ ಪಾರ್ಟಿಕಲ್ಸ್ ಆಗಿ ಬರುತ್ತೆ. ಮತ್ತು ಸೂರ್ಯನ ಕಿರಣಗಳು ಅವುಗಳನ್ನು ಹನಿಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತೆ. ಆನಂತರ ಏನಾಗುತ್ತೆ, ಅದು ಹೊರ ಬರುವಾಗ ಚದುರಿದ ಕಿರಣಗಳು ವಕ್ರೀಭವನಗೊಂಡು ಕಾಮನಬಿಲ್ಲು ಉಂಟಾಗುತ್ತೆ. ಅರ್ಥ ಆಯ್ತಾ?
When a rainbow is always formed in a direction opposite to that of the sun, the water droplets act like a small prism. ಇಷ್ಟು ಬರೀಬೋದು. ಇನ್ನೂ ಒಂದು ಪಾಯಿಂಟ್ ಇದೆ. They refract and disperse the incident sunlight, then reflect it internally and finally refract it again when it comes out of the raindrop. Due to the dispersions of light and internal reflection, different color reach the observer's eyes. ಈ ಡಿಸ್ಪರ್ಷನ್ಗೆ ಈ ಆನ್ಸರ್ ಬರೆದು ಹೇಗೆ ಉಂಟಾಗುತ್ತೆ ಇದು ಬರೆದ್ರೂ ಸಾಕು. ಇದನ್ನು ಸಹ ಬರೀಬೋದು. ಇಷ್ಟು ಈ ಕ್ವಶನ್ಗೆ ಆನ್ಸರ್. ಸಿ ನೆಕ್ಸ್ಟ್, ಅದರಲ್ಲೇ ಇನ್ನೊಂದು ಆಪ್ಷನಲ್ ಕ್ವಶನ್ಸ್ ಇದೆ. ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್? ಟಿಂಡಾಲ್ ಪರಿಣಾಮ ಎಂದರೇನು? ದ ಕಲರ್ ಆಫ್ ಕ್ಲಿಯರ್ ಸ್ಕೈ ಇಸ್ ಬ್ಲೂ, ವೈ? ನಮ್ಮ ಆಕಾಶ ತಿಳಿ ನೀಲಿ ಬಣ್ಣದಿಂದ ಕೂಡಿರುತ್ತೆ, ಯಾಕೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿ. ವೈ ಎಕ್ಸ್ಪ್ಲೈನ್ ಅಂತೇಳಿ ಕೇಳಿದ್ದಾರೆ. ಅಂದರೆ ನಮ್ಮ ಕ್ಲಿಯರ್ ಸ್ಕೈ, ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿರುತ್ತೆ ಯಾಕೆ ಅಂತೇಳಿ. ಸಿ, ಆನ್ಸರ್ ನೋಡೋಣ. When sunlight passes through the atmosphere during the day of clear sky. ಏನು ನಮ್ಮ ಸೂರ್ಯನ ಕಿರಣಗಳು ಹೇಗೆ ಪಾಸ್ ಆಗುತ್ತೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಡ್ಯೂರಿಂಗ್ ದ ಡೇ ಆಫ್ ಕ್ಲಿಯರ್ ಸ್ಕೈ, ಬೆಳಗಿನ ವೇಳೆಯಲ್ಲಿ ಆಕಾಶದ ತುಂಬ ಸ್ವಚ್ಛವಾಗಿ ಸೂರ್ಯನ ಕಿರಣಗಳು ಹರಡುತ್ತೆ. ದ ಫೈನ್ ಪಾರ್ಟಿಕಲ್ಸ್ ಇನ್ ಏರ್ ಸ್ಕ್ಯಾಟರ್ ದ ಬ್ಲೂ ಕಲರ್ ಮೋರ್ ಸ್ಟ್ರಾಂಗ್ಲಿ. ಸೂರ್ಯನ ಬೆಳಕು ವಾಯುಮಂಡಲವನ್ನು ಈ ರೀತಿ ಅಂದರೆ ಆಕಾಶದೆಲ್ಲ ಅದು ಬಂದಾಗ ಗಾಳಿಯಲ್ಲಿರುವಂಥ ಸಣ್ಣ ಸಣ್ಣ ಕಣಗಳು ಏನು ಮಾಡುತ್ತೆ, ಸ್ಮಾಲ್ ಪಾರ್ಟಿಕಲ್ಸ್ ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುತ್ತೆ. ಈ ರೀತಿ ಚದುರಿದ ನೀಲಿ ಬಣ್ಣ ನಮ್ಮ ಕಣ್ಣಿಗೆ ಆಕಾಶ ನೀಲಿಯಾದಂತೆ ಕಾಣುತ್ತೆ. ಓಕೆನಾ? ವೆನ್ ಸ್ಕ್ಯಾಟರ್ ದ ಬ್ಲೂ ಕಲರ್ ಮೋರ್ ಸ್ಟ್ರಾಂಗ್ಲಿ, ದ ಕಲರ್ ಆಫ್ ದ ಸ್ಕ್ಯಾಟರ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್. ವೆರಿ fine particles scatter mainly blue light, while particles of the large size scatter light of longer wavelengths. ಆ ಕಿರಣಗಳೇನು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ಹೆಚ್ಚು ತೀವ್ರವಾಗಿ ಅದನ್ನು ಸ್ಕ್ಯಾಟರಿಂಗ್, ಬ್ಲೂ ಲೈಟ್ನ ಸ್ಕ್ಯಾಟರಿಂಗ್ ಮಾಡುತ್ತೆ. ಹಾಗಾಗಿ ನಮಗೆ ಸ್ಕೈ ಬ್ಲೂ ಕಲರಲ್ಲಿ ಕಾಣುತ್ತೆ. ಆಯಿತಾ? ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್? ಅದನ್ನು ಇಲ್ಲಿ ನಾನು ರೈಟ್ ಮಾಡಿಲ್ಲ, ಹಾಗೆ ಹೇಳಿಬಿಡ್ತೀನಿ, ನಿಮಗೆ ಅದರ ಡೆಫಿನೇಷನ್ ಸಿಗುತ್ತೆ. ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್ ಅಂದರೆ the light scatters when it passes through a colloid or a very fine suspicious. ಆಯ್ತಾ? The light scatters the ಇಲ್ಲ ಇದೆಯಲ್ಲ, when sunlight passes through the atmosphere during the day of a clear sky, the fine particles of air scatter. ಎಲ್ಲಿ colloid or a very fine suspension, fine particles in air, ಅದನ್ನು ನಾವು ಟಿಂಡಾಲ್ ಎಫೆಕ್ಟ್ ಅಂತೇಳಿ ಕರಿತೀವಿ. ಆಯಿತಾ? ಅಂದರೆ ಟಿಂಡಾಲ್ ಎಫೆಕ್ಟ್ ಮೀನ್ಸ್ where the light scatters when it passes through a colloid or a very fine suspicious is called a Tyndall effect. Okay, see next. Question number 10 nodi. Explain an experiment to show that a current carrying conductor experiences a mechanical force when it is placed in a magnetic field.
ವಿದ್ಯುತ್ ಒಂದು ಪ್ರವಾಹವಿರುವಂತಹ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಯಾಂತ್ರಿಕ ಬಲವನ್ನು ಅನುಭವಿಸುತ್ತೆ. ಅದರ ಒಂದು ಪ್ರಯೋಗವನ್ನು ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೈನ್ ದ ಎಕ್ಸ್ಪೆರಿಮೆಂಟ್ ಟು ಶೋ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಇದನ್ನು ಕೇಳಿದರೆ ಸಿ take a small aluminum rod AB of about 5 cm. Using two connecting wires, suspended it horizontally from a stand as shown in figure. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಥರ. Place a strong or show magnet in such a way that the rod lies between the two poles with the magnetic field directed upwards. Pass current through the aluminum rod from end B to end A. A rod is displaced towards the left. Reverse the directions of current flowing through the rod is displaced towards the right. ಇದಿಷ್ಟು ಅದರ ಒಂದು ಎಕ್ಸ್ಪ್ಲನೇಷನು. ಆ್ಯಂಡ್ ಈ ಡಯಾಗ್ರಾಮ್ಸ್ನ ಹಾಕಬೇಕು. ಆ್ಯಂಡ್ ನೀವು ಅಂದರೆ ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಿದ್ದಾಗ ಸಲಾಕೆಯನ್ನು ಗರಿಷ್ಠ ರಾಡ್ ಇಸ್ ಡಿಸ್ಪ್ಲೇಸ್ ಟುವರ್ಡ್ಸ್ ದ ಲೆಫ್ಟ್. ಇದಿಷ್ಟು ಎಕ್ಸ್ಪ್ಲೈನ್ ಮಾಡಿ ಒಂದು ಡಯಾಗ್ರಾಮ್ನ ಹಾಕ್ಬೇಕು. ಇದಿಷ್ಟು ಇದರ ಆನ್ಸರ್ಸು. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 11 ನೋಡಿ. 5th ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. 4 ಮಾರ್ಕ್ ಕ್ವೆಶನ್ಸ್ ಇದು. ಸ್ಟೇಟ್ ದ ಅದರಲ್ಲಿ ಎ 11th ಒನ್ನಲ್ಲಿ ಎ ಕ್ವೆಶನ್. ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಬೆಳಕಿನ ವಕ್ರೀಭವನದ ನಿಯಮವನ್ನು ನಿರೂಪಿಸಿ ಅಂತೇಳಿ. ರಿಫ್ರಾಕ್ಷನ್ ಆಫ್ ಲೈಟ್ ನಿಯಮ ಅದನ್ನು ಬರೀಬೇಕು. ಆ್ಯಂಡ್ ಸೆಕೆಂಡ್ ಒನ್, ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಕೆರೋಸಿನ್ ಎಂಟರ್ಸ್ obliquely into water. Does that light ray bend towards the normal or away from the normal? Why? ಅಂದರೆ ಒಂದು ಸೀಮೆಎಣ್ಣೆಯಲ್ಲಿ ಚಲಿಸುತ್ತಿರುವಂತಹ ಒಂದು ಬೆಳಕಿನ ಕಿರಣ ಓರೆಯಾಗಿ ನೀರನ್ನು ಪ್ರವೇಶಿಸುತ್ತೆ. ಆ ಬೆಳಕಿನ ಕಿರಣ ಲಂಬದ ಕೆಳಗೆ ಬಾಗುವುದೋ ಅಥವಾ ಲಂಬದಿಂದ ದೂರಕ್ಕೆ ಬಾಗುವುದೋ ಎಲ್ಲಿ ಯಾವ ಕಡೆ ಬಾಗೋದು ಯಾಕೆ? ನೀರು ಮತ್ತು ಸೀಮೆಎಣ್ಣೆಯ ವಕ್ರೀಭವನದ ಸೂಚಕದ ಕ್ರಮ ಅವರೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಆ್ಯಂಡ್ ಕೆರೋಸಿನ್ ಆರ್ 1.33 ಆ್ಯಂಡ್ ವಾಟರ್ದು 1.33, ಕೆರೋಸಿನ್ 1.44 ರೆಸ್ಪೆಕ್ಟಿವ್ಲಿ. ಆ್ಯಂಡ್ ಗಿವ್ ದ ರೀಸನ್ ಅಂತೇಳಿ. ಸಿ ನೋಡೋಣ. ಫಸ್ಟ್ ಲಾ 2 ಲಾಸ್ ಇರುತ್ತೆ ಅದರಲ್ಲಿ. ಬೆಳಕಿನ ವಕ್ರೀಭವನದ ನಿಯಮಗಳಲ್ಲಿ ಅದರಲ್ಲಿ ಫಸ್ಟ್ ಲಾ ಬಂದು ದ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಟು ದ ಇಂಟರ್ಫೇಸ್ ಆಫ್ ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಇದು ಫಸ್ಟ್ ಲಾ. Second law, Snell's law. For any two given pair of media, the ratio of the sin of the angle of incidence to the sin of the angle of refraction is a constant. It is second law. The formula sin I divided by sin R is equal to constant. ಹಾಗಾದರೆ ಕೆರೋಸಿನ್ ಆ್ಯಂಡ್ ವಾಟರಲ್ಲಿ ಹೌ ದ ಬ್ಯಾಂಡ್ಸ್ ಆಫ್ ದ ಲೈಟ್ ರೇಸ್. ಸಿ ಲೈಟ್ ರೇ ಬ್ಯಾಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ರೀಸನ್ ದೂರ ದೂರ ಹೋಗುತ್ತೆ ಅದು. ಅಂದರೆ ಬೆಳಕಿನ ಆ ಕಿರಣ ಏನು ಲಂಬದಿಂದ ದೂರವಾಗಿ ಬಾಗುತ್ತೆ. ಬಿಕಾಸ್ ರೀಸನ್ ಆಪ್ಟಿಕಲ್ ಡೆನ್ಸಿಟಿ ಆಫ್ ಕೆರೋಸಿನ್ ಇಸ್ ಮೋರ್ ದ್ಯಾನ್ ವಾಟರ್. ಯಾಕಂದರೆ ಬೆಳಕಿನ ಕಿರಣದ ಸಾಂದ್ರತೆ ಮಾಧ್ಯಮವು ಸೀಮೆಎಣ್ಣೆಯಿಂದ ತುಂಬ ವಿರಳ ಮಾಧ್ಯಮವಾಗಿ ಬರುತ್ತೆ ವಾಟರ್ಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ವೆನ್ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ದ ವೆಲಾಸಿಟಿ ಆಫ್ ಲೈಟ್ ಇನ್ಕ್ರೀಸಸ್. ಇನ್ನು ವೆಲಾಸಿಟಿ ಆಫ್ ಲೈಟ್ ಇದರಲ್ಲಿ ಜಾಸ್ತಿ ಇರುತ್ತೆ.
ಗೊತ್ತಾಯ್ತಾ? ಅಂದರೆ ಆಪ್ಟಿಕಲ್ ಆ್ಯಂಡ್ ಡೆನ್ಸಿಟಿ ಆಫ್ ಕೆರೋಸಿನ್ ಇಸ್ ಮೋರ್ ದ್ಯಾನ್ ವಾಟರ್. ಆಪ್ಟಿಕಲ್ ಡೆನ್ಸಿಟಿ ವಾಟರ್ಗೆ ಕಂಪೇರ್ ಮಾಡಿದ್ರೆ ಕೆರೋಸಿನಲ್ಲಿ ಜಾಸ್ತಿ ಇರುತ್ತೆ. ಆಯಿತಾ? ಅಂದರೆ ಇಲ್ಲೇನು ನೀರಿನ ಕಡೆಗೆ ಹೆಚ್ಚು ಬಾಗುತ್ತೆ, ಲಂಬದಿಂದ ದೂರಕ್ಕೆ ಬಾಗುತ್ತೆ ಅಂತೇಳಿ. ಓಕೆ, ಸಿ ನೆಕ್ಸ್ಟ್. ಅದರಲ್ಲೇ ಆಪ್ಷನಲ್ ಕ್ವಶನ್, ಸ್ಟೇಟ್ ದ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಅಲ್ಲಿ ರಿಫ್ರಾಕ್ಷನ್ ಕೊಟ್ಟಿದ್ರು, ಇಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಏನು? ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಪ್ರತಿಫಲನದ ನಿಯಮ. ಬಿ, magnification of mirror is +1. What does it mean? Mention the type of this mirror. +1 ಆದರೆ ಮ್ಯಾಗ್ನಿಫಿಕೇಷನ್ ಆಫ್ ಮಿರರಲ್ಲಿ ಅದರ ಟೈಪ್ ಆಫ್ ಮಿರರ್ ಯಾವುದು ಅಂತೇಳಿ. ಸಿ, ಸ್ಟೇಟ್ ದ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ಪಾಯಿಂಟ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಯಾವಾಗಲೂ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ಗೆ ಈಕ್ವಲ್ ಇರುತ್ತೆ. Second one, the incident ray, the normal to the mirror at the point of incidence, and the reflected ray all lie in the same plane. Same plane ಅಲ್ಲಿ ಬರುತ್ತೆ. ಅದಕ್ಕೆ ಬಿ ಆನ್ಸರ್ +1 ಇದೆ. ಪ್ಲಸ್ ಮೀನ್ಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜ್. 1 ಮೀನ್ಸ್ ಸೇಮ್ ಸೈಜ್. ಟೈಪ್ ಆಫ್ ದ ಮಿರರ್ ಪ್ಲೇನ್ ಮಿರರ್. ಅರ್ಥ ಆಯ್ತಾ? See next. Question number 12 ನೋಡಿ. An electric heater connected to a 220 volt generator draws a current of 10 A. What is the power of the electric heater if it is used for 8 hours a day? Calculate the total cost of using it for 30 days at ₹5 per 1 kilowatt hour. ಸಿ, ಅಂದರೆ ಇಲ್ಲಿ ಒಂದು 220 ವೋಲ್ಟ್ ಜನರೇಟರ್, ಒಂದು ವಿದ್ಯುತ್ ಹೀಟರ್ನ ಕನೆಕ್ಟ್ ಮಾಡಿದ್ದಾರೆ 10 A ವಿದ್ಯುತ್ ಅದು ಸೆಳೆಯೋದಕ್ಕೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು? ಆ ಎಲೆಕ್ಟ್ರಿಕ್ ಹೀಟರ್ನ ಸಾಮರ್ಥ್ಯ ಏನು? ಆ ವಿದ್ಯುತ್ ಹೀಟರ್ನ ದಿನಕ್ಕೆ 8 ಗಂಟೆ 8 ಅವರ್ಸ್ ನಾವು 30 ಡೇಸ್ ಬಳಸಿದ್ರೆ, ಯೂಸ್ ಮಾಡಿದ್ರೆ 1 ಕಿಲೋವ್ಯಾಟ್ ಅವರ್ಗೆ ₹5ನಂತೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತೇಳಿ. ಸಿ, V ಈಕ್ವಲ್ಸ್ 220 V ಹೈ 10 A P ಪವರ್ ಮತ್ತು ಎನರ್ಜಿ ಅದೇ ಎಷ್ಟು ಅಂತೇಳಿ ನೋಡಬೇಕು. ಸಿ, P ಈಕ್ವಲ್ VI 220 × 10 V ಮತ್ತು I ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಿದ್ದಾರೆ. 2200 ವ್ಯಾಟ್ ಬರುತ್ತೆ. ಇಸ್ ಈಕ್ವಲ್ ಟು 2.2 ಕಿಲೋವ್ಯಾಟ್. ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಎಲೆಕ್ಟ್ರಿಕ್ ಹೀಟರ್ ಇನ್ 30 ಡೇಸ್ ವುಡ್ ಬಿ 2.2 ಕಿಲೋವ್ಯಾಟ್ ಇಂಟು 8 ಅವರ್ಸ್ಗೆ, 8 ಅವರ್ಸ್ ಪರ್ ಡೇಗೆ 30 ಡೇಸ್ಗೆ ಎಷ್ಟು ಅಂದರೆ 528 ಕಿಲೋವ್ಯಾಟ್ ಪರ್ ಅವರ್. ಇದು ಫಾರ್ಮುಲಾ P ಈಕ್ವಲ್ಸ್ VI. Thus, the cost of energy to operate the refrigerator for 30 days is 528 kilowatt hour into rupees 5 rupees per. ಹಾಗಾದರೆ ₹5 ಅಂತೆ. 528 ಕಿಲೋವ್ಯಾಟ್ ಅವರ್ಗೆ ಎಷ್ಟು ಅಂದರೆ 2640 ವ್ಯಾಟ್. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ಫಿಸಿಕ್ಸ್ನ ಕಂಪ್ಲೀಟ್ 12 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಲ್ ಪೇಪರ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ ಬಿ ಕೆಮಿಸ್ಟ್ರಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಆನ್ಸರ್ಸು. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ವೀಡಿಯೋಸ್ನ. ಅವರು ಮಾಡಲ್ ಪೇಪರ್ ನೋಡಿಕೊಂಡು ಪ್ರಿಪೇರ್ ಆಗಲಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.